ಡಿಸೆಂಬರ್ 25 ಕ್ರಿಸ್ಮಸ್. ಬಾಲಯೇಸುವು ಈ ಭೂಮಿಯಲ್ಲಿ ಜನ್ಮ ತಾಳಿದ ದಿನ. ಕ್ರೈಸ್ತ ಬಾಂಧವರು ನಾಡಿನೆಲ್ಲೆಡೆ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಕುಟುಂಬ ಸಮೇತರಾಗಿ ಚರ್ಚ್ಗಳಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿದರು. ಮಡಿಕೇರಿಯ ಸಂತ ಮೈಕಲರ ಚರ್ಚ್ನ ರೆವರೆಂಡ್ ಫಾದರ್ ಚಾರ್ಲ್ಸ್ ರವರು ಸಂಗಮದೊಂದಿಗೆ ಕ್ರಿಸ್ಮಸ್ನ ವಿಶೇಷತೆಗಳನ್ನು ಹಂಚಿಕೊಂಡರು. ಸತ್ಯ ಏನೆಂದರೆ, ದೇವರು ಮಾನವನಾಗುತ್ತಾರೆ, ದೇವರು ಮಗುವಾದರು, ದೇವರು ದೀನರಾದರು, ಬಡವರಲ್ಲಿ ಬಡವರಾದರು ಎಂಬ ಸತ್ಯವನ್ನು ನಮಗೆ ತಿಳಿಸುತ್ತದೆ. ಕ್ರಿಸ್ಮಸ್ ಹಬ್ಬದ ಹಿಂದೆ ಇರುವಂತಹ ಒಂದು ಅರ್ಥ ಏನೆಂದರೆ, ದೇಶ ಸೃಷ್ಟಿಕರ್ತನು ತಾನು ಸೃಷ್ಟಿ ಮಾಡಿದಂಥ ಎಲ್ಲವನ್ನು ನೋಡುತ್ತಾರೆ, ಎಲ್ಲವೂ ಅಧೋಗತಿಗೆ ಹೋಗಿರುತ್ತದೆ. ಮನುಷ್ಯನು ಮನುಷ್ಯನಾಗಿ ಮಾನವನಾಗಿ ಜೀವಿಸದೆ ಪ್ರಕೃತಿಗೆ ವಿರುದ್ಧವಾಗಿ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ತಪ್ಪಾದ ಹಾದಿಯಲ್ಲಿ ಹಿಡಿದುಕೊಂಡು ತನ್ನದೇ ಸರಿ ಎಂಬ ಸ್ವಾರ್ಥ ಮನೋಭಾವದಿಂದ ಜೀವಿಸಿದ ಕಾರಣ ನಾಶದೆಡೆಗೆ ಪಯಣ ಮಾಡುತ್ತಿರುತ್ತಾನೆ. ಇದನ್ನು ಕಂಡಂಥ ಸೃಷ್ಟಿ ತಂದೆ ಅವನೀಗಾದರೂ ರಕ್ಷಿಸಬೇಕೆಂಬ ಉದ್ದೇಶದಿಂದ ಅನೇಕ ಪ್ರವಾದಿಗಳನ್ನು ಕಳಿಸ್ತಾರೆ. ಅವರ ಮಾತನ್ನು ಕೇಳಲಿಲ್ಲ. ಕೊನೆಗೆ ಅವರಿಗೆ ಸಿಕ್ಕಿದಂತೊಂದೇ ಒಂದು ದಾರಿ, ತನ್ನ ಏಕಮಾತ್ರ ಪುತ್ರ, ಪ್ರಿಯ ಪುತ್ರನನ್ನೇ ಈ ಲೋಕಕ್ಕೆ ಕಳುಹಿಸಿ ಅವರಿಗೆ ಪ್ರೇಯರ್ ಮಾಡ್ತೀವಿ. ಮನೆಯಲ್ಲೂ ಅದೆಲ್ಲ ಫ್ಯಾಮಿಲಿಯಲ್ಲಿ ಸಮಾಧಾನ ಇರಲಿ, ಸಂತೋಷ ಇರಲಿ, ಹ್ಯಾಪಿಯಾಗಿರಲಿ ಅಂತ